ಅವರೆಲ್ಲ ಸ್ನೇಹಿತರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಮೊನ್ನೆ ತಿರುಪತಿ ದರ್ಶನಕ್ಕೆ 3 ಹೋಗಿದ್ರು. ಆದ್ರೆ ಬರೋವಾಗ ಇಬ್ರೇ ಬಂದಿದ್ರು. ಇನ್ನೊಬ್ಬ ಎಲ್ಲಿ ಅಂತ ಕೇಳಿದ್ದಕ್ಕೆ ಹೆದರಿ ಒಬ್ಬ ನೇಣು ಹಾಕೊಂಡಿದ್ದು ಮತ್ತೊಬ್ಬನನ್ನ ವಿಚಾರಣೆ ನಡೆಸಲಾಗ್ತಿದೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ತೆರಳಿದ್ದ 3 ಫ್ರೆಂಡ್ಸ್, ಓರ್ವ ಮಿಸ್ಸಿಂಗ್, ಮತ್ತೊಬ್ಬ ಸೂಸೈಡ್, ಇನ್ನೊಬ್ಬ ಲಾಕ್. ಹುಬ್ಬಳ್ಳಿಯ ಕಸಬಾ ಠಾಣೆ ಪೊಲೀಸರು ನಿಜಕ್ಕೂ ತಲೆ ಕೆಡಿಸಿಕೊಂಡಿದ್ದಾರೆ. ಆಗಿದ್ದೇನೆಂದ್ರೆ ಹನುಮಂತ, ಶಿವಾಜಿ ಮತ್ತು ಗಣೇಶ್ ಅನ್ನೋ ಈ 3 ಬಾಣತಿಕಟ್ಟೆಯವರು. ಕಳೆದ ವಾರ ಎಲ್ಲರೂ ತಿರುಪತಿ ದರ್ಶನಕ್ಕೆ ಹೋಗಿದ್ರು. ಆದ್ರೆ ತಿರುಮಲದಿಂದ ಶಿವಾಜಿ ಮತ್ತು ಗಣೇಶ್ ಮಾತ್ರ ವಾಪಸ್ ಆಗಿದ್ದು ಹನುಮಂತ ಬಂದಿರಲಿಲ್ಲ. ಅವನೆಲ್ಲಿ ಅಂತ ಕೇಳಿದ್ದಕ್ಕೆ ಅವನಿಗೆ ಪಿಟ್ಸ್ ಬಂದಿತ್ತು, ಟಿಟಿಡಿ ಅವರು ಆಸ್ಪತ್ರೆಗೆ ಕರೆದೊಯ್ದ್ರು. ಆಸ್ಪತ್ರೆಯಲ್ಲಿ ವಿಚಾರಿಸಿದ್ರೆ ಹನುಮಂತ ಇರಲಿಲ್ಲ, ಹುಡುಕಿದ್ರು ಸಿಗಲಿಲ್ಲ ಅಂತ ಹೇಳ್ತಿದ್ದಾರೆ. ಸಿಟ್ಟಿಗೆದ್ದ ಹನುಮಂತನ ಮನೆಯವರು ಗಲಾಟೆ ಮಾಡಿದ್ದಾರೆ. ಇದರಿಂದ ಹೆದರಿದ ಶಿವಾಜಿ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾನೆ. 3 ಮಂದಿ ಹೋಗಿದ್ರಿ. 3 ಮಂದಿಯಾಗ ಒಬ್ಬ ಬಂದಿಲ್ರಿ, ಇಬ್ಬರ ಬಂದಾರ್ರಿ. ಬಂದು ಕೇಳಿದ್ರ ಒಬ್ಬ ಉರ್ಲಾಕೊಂಡ್ರಿ. ನಾವು ಯಾರನ್ನಂತ ಹುಡ್ಕ್ಬೇಕ್ರಿ? ಒಬ್ಬ ಮಿಸ್ ಇದು ದೇವಸ್ಥಾನಕ್ಕೆ ಹೋಗಿ ಮಿಸ್ ಆಗ್ಯಾನ ಅಂತಾರ್ರಿ. ನಮ್ಮ ತಮ್ಮರ್ರಿ ಹನುಮಂತ ರೀ, ಪೀಡ್ಸ್ ಬಂದು ಬಿದ್ದಾನ ಅಂತಾರ್ರಿ. ಒಮ್ಮೆ ನಾವು ಯಾವ್ದಂತ ಕರೆ ತಿಳ್ಕೊಬೇಕು. ಶಿವಾಜಿ ಸಾವಿನ ಬಳಿಕ ಮತ್ತಷ್ಟು ಗಾಬರಿಯಾದ ಹನುಮಂತನ ಕುಟುಂಬದವರು ಗಣೇಶ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹನುಮಂತನನ್ನ ಹುಡುಕಿ ಕೊಡಿ ಅಂತ ದೂರು ನೀಡಿದ್ದಾರೆ. ಆದ್ರೆ 3 ಕೂಡ ಮೊಬೈಲ್ ಬಳಸದೇ ಇರೋದು ಪೊಲೀಸರ ಶೋಧಕ್ಕೆ ಕಷ್ಟವಾಗ್ತಿದೆ. ಒಂದು ತಂಡವನ್ನ ತಿರುಪತಿಗೆ ಕಳಿಸಿದ್ದು ಹನುಮಂತನ ಪತ್ತೆಗೆ ಮುಂದಾಗಿದ್ದಾರೆ. ಶಿವಾಜಿ, ಗಣೇಶ್ ಮತ್ತು ಹನುಮಂತ ಅಂತ 3 ಜನ ಹೋಗಿರ್ತಾರೆ. ಹನುಮಂತ ಅಂತ ಒಬ್ಬ ವ್ಯಕ್ತಿ ಏನಿದೆ, ಅವನಿಗೆ ತಿರುಪತಿಲಿ ಸ್ವಲ್ಪ ಫಿಟ್ಸ್ ಬಂದಂಗಾಯಿತು. ನಾವೆಲ್ಲ ಕ್ಯೂ ಅಲ್ಲಿ ನಿಂತಿದ್ವಿ. ಹಂಗಾಗ್ಬಿಟ್ಟು ಅವನ್ನ ಅಲ್ಲಿ ಲೋಕಲ್ ಯಾರೋ ಒಬ್ಬರು ಅಟೆಂಡ್ ಮಾಡಿದರು. ನಾನು ಊರಿಗೆ ಹೋಗ್ತೀನಿ ವಾಪಸ್ಸು, ನಿಮ್ಮ ಪಾಡಿಗೆ ನೀವು ಹೋಗಿ ಅಂತ ಹೇಳಿಬಿಟ್ಟು ಅಲ್ಲಿಂದ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅನ್ನುವಂಥದ್ದು. ಶಿವಾಜಿ ಮತ್ತು ಗಣೇಶ್ ಇಬ್ಬರು ವಾಪಸ್ ಬಂದಿದ್ದಾರೆ. ಈ ಮಧ್ಯದಲ್ಲಿ ಶಿವಾಜಿ ಅನ್ನೋವಂಥವನು ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ಮತ್ತು ಈಗ ಗಣೇಶ ಅನ್ನೋಂಥವನೊಬ್ಬ ಏನಿದ್ದಾನೆ ಅವನ್ನ ಕಸಬಾ ಪೇಟೆ ಪೊಲೀಸ್ ಠಾಣೆಯಲ್ಲಿ ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. 3 ಸ್ನೇಹಿತರು ತಿರುಮಲ ಮಾತ್ರವಲ್ಲದೆ ಧರ್ಮಸ್ಥಳ, ಉಡುಪಿ ಸೇರಿದಂತೆ ಹಲವೆಡೆ ಪ್ರವಾಸಕ್ಕೆ ತೆರಳಿದ್ದ ಸಂಶಯವಿದೆ. ಸದ್ಯ 3ರಲ್ಲಿ ಓರ್ವ ಕಾಣೆಯಾಗಿದ್ದು ಮತ್ತೋರ್ವ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಘಟನೆಯ ಅಸಲಿಯತ್ತು ಮತ್ತೊಬ್ಬನಲ್ಲಿ ಅಡಗಿದ್ದು ಖಾಕಿ ತನಿಖೆಯಿಂದ ಎಲ್ಲವೂ ಬಯಲಾಗಬೇಕಿದೆ. ಶಿವಕುಮಾರ್ ಪತ್ತಾರ್, TV9 ಹುಬ್ಬಳ್ಳಿ.